ನಂಗೆ ಗೊತ್ತಿಲ್ಲ. ಎರಡನೇದಾಗಿ ವ್ಯವಸಾಯ ಬಗ್ಗೆ ಸ್ವಲ್ಪ ಕಲ್ತಿದ್ದೀನಿ. ಮೊನ್ನೆ ನೋಡಿ ನಮ್ಮ ಡಾಕ್ಟರ್ ನಾಗೇಶ್ ರಾಘವೇಂದ್ರದಲ್ಲಿ ಶಾಲೆಗೆ ಹೋಗಿದ್ವಿ, ಕರ್ಕೊಂಡು ಹೋದ್ರು. 13 ಗುಂಟೆಯಲ್ಲಿ 35 ವಿಚಿತ್ರ ಬೇರೆ ಬೇರೆ ತರ ಗಿಡಗಳು ಬೆಳೆಸ್ತಾರೆ ಒಬ್ರೆ. ಒಂದೊಂದು ಗಿಡಕ್ಕೂ ಯಾವ ತರದ್ದು ಬೇಕು, ಸಾಯಿಲು ಅದು ಎಷ್ಟು ನೀರು ಬೇಕು ರಿಸರ್ಚ್ ಮಾಡ್ಕೊಂಡು ಅವ್ರು ಒಬ್ಬರೇ ಮಾಡ್ತಾರೆ. ಇದು ನಾನು ಎಲ್ಲೂ ನೋಡಿಲ್ಲ. ಇದತ್ರ ನಾವು ಇಂಥವ್ರು ನೋಡಿ ನಾವು ಕಲ್ತೀವಿ. ಎಷ್ಟು ಶ್ರಮ ಪಡ್ತಾರೆ ನೋಡಿ, ನಾವು ಎಲ್ಲೂ ಬರ್ತೀವಿ. ದುಡ್ಡು ಮುಖ್ಯ ಅಲ್ಲ. ನಾನು ಇವತ್ತು ನನ್ನ ಹತ್ರ ಇದೆ, ನಾನು ನಿಮ್ಮ ಹತ್ರ ಇರ್ಬೋದು. ಅದು ಹೆಂಗೆ ಉಪಯೋಗಿಸ್ಕೋಬೇಕು ಅಂತ ಒಂದು ಉದಾಹರಣೆ ಅಂದ್ರೆ ನಮ್ಮ ಡಾಕ್ಟರ್ ನಾಗೇಶ್ ಅದೇ ಟೀ ಮಾಡಿಕೊಟ್ಟು ಮನೆಯಲ್ಲಿ ಅವರೇ ಹಾಲು ಕರೆದು ಹಸುಗಳಿಂದ ಟೀ ಆರ್ಗ್ಯಾನಿಕ್ ಟೀ ಮಾಡಿಬಿಟ್ಟು ಅಷ್ಟು ಚೆನ್ನಾಗಿತ್ತು. ಅದು ನಾನು ಮೆತ್ತಿಗೆ ಈಗ ವ್ಯವಸಾಯ ಕಲಿತಾ ಇದ್ದೀನಿ. ನಾನು ಮಾಡೋಕ್ಕಾಗಲ್ಲ, ಆದ್ರೂ ಏನ್ ಮಾಡ್ಬೇಕು ಮನೆ. ಈಗ ಟೀಚರ್ ಇದು ವ್ಯವಸಾಯ ಯೂತ್ ಎಲ್ಲ ಬಂದಿದ್ರು ಮನೆಗಳಲ್ಲಿ ಅಲ್ಲಷ್ಟೇನ್ ಮಾಡ್ತಾ ಇದ್ದಾರೆ 3 ತಿಂಗಳು ವರ್ಕ್ಶಾಪ್. ನಾನು ಅವ್ರು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಮಕ್ಕಳು ಎಲ್ಲ ಮಾಡಿ. ನಾನು ಎಲ್ಲ ಕಡೆ ಒಂದು ಜೋಕ್ ಅಂತ ಹೇಳ್ತೀನಿ, ಕೆಲವು ಸೀರಿಯಸ್ ಆಗಿ ಹೇಳ್ತೀನಿ. ನಮ್ಮ ಮಂಡ್ಯ ಕಡೆ ಜನರಿಗೆ ದೇವರು ನೀರು ಕೊಟ್ಟಿದ್ದಾರೆ. ಆದ್ರೂ ಕೆಲವ್ರ ಮನೆಯಲ್ಲಿ 6 ತಿಂಗಳು ಕಬ್ಬು 6 ತಿಂಗಳು ಕಬ್ಬು, ಏನೋ 6 ತಿಂಗಳು ಕಬ್ಬು 6 ತಿಂಗಳು ಕಬ್ಬು, 3 ಬೆಳೆ ಬೆಳೆಯೋಕ್ಕಾದ್ರೂ ಒಂದೇ ಬೆಳೆ ಬೆಳೆಯೋದು. 6 ತಿಂಗಳು ಲೀಡರ್ಗಳು ಹಾಕ್ತಾರೆ, ಪೋಸ್ಟ್ಗಳು ಹಾಕೊಂಡು ಫ್ಲೆಕ್ಸ್ಗಳು ಹಾಕೊಂಡು ಓಡಾಡ್ತಾ ಇರ್ತಾರೆ. ಅದು ಬಿಟ್ಟು ಒಂದು ಜಮೀನು ಅಂದ್ರೆ 3 ಬೆಳೆ ಹೆಂಗ್ ತೆಗಿಬೋದು ಅಂತ ದಯವಿಟ್ಟು ನೀವು ಹೇಳ್ಕೊಡಿ ಅಂತ ಹೇಳಿದ್ದೀನಿ. ಮಾಡ್ತೀನಿ ಅಂತ ಆಶಿಸ್ತೇನೆ. ಕರೋನಾ ಕಲಿಸಿದ್ದು ಪಾಠ. ಕರೋನಾ ತಂದ್ರೆ ಮೈಸೂರು ಕರೋನಾ ಬಂದಲ್ಲ, ಅವಾಗ ಏನು ಮಾಡ್ಬೋದು, ಒಂದೊಂದೇ ಗಿಡಗಳು ಹಾಕ್ಬೋದು. ಓಡಬೇಕು ನಮಗೆ ಇದ್ದಂಗೆ ನೀರು ಬರಲಿಲ್ಲ. ಸೂಪರ್ ಸರ್. ಹಳೇ ಇದನ್ನ ಅದೇ ಅದು ಫೇಲು ಆ್ಯಕ್ಚುಲಿ ಫೇಲ್ ಅದು. ಅದೇನಾಯ್ತು ಫೇಲ್ ಆದಾಗ ಸುಮ್ಮನೆ ಒಂದು 15 ದಿನ ಬಿಟ್ಟು ಸುಮ್ಮನೆ ಒಂದು ಕಲ್ಲು ಹಾಕಿದ್ವಿ. ಕಲ್ಲು ಹಾಕಿದ್ದು ಸಣ್ಣ ಸೌಂಡ್ ಬಂತು, ನೀರಿದೆ. ಮೋಟ್ರ್ ಬಿಟ್ಟಾದ್ಮೇಲೆ ಅದು ಒಂದು 5 ನಾನೇ ಇದನ್ನು ಒಂದು ಸುಮ್ಮನೆ ರೀಚಾರ್ಜ್ ಹಾಕಿ ಮಾಡಬಾರ್ದು ಅಂತೇಳಿ 4 ಅವರ್ಸು ಓಡಿಸ್ತೀವಿ. ಟ್ರಿಪ್ಪು ಬರುತ್ತೆ ಆಮೇಲೆ ಎಲ್ಲ ಇದು ಮಾಡ್ತಿದ್ದೀವಿ. ಟ್ಯಾಂಕು ಈಗ 1000 ಲೀಟ್ರು, 2000 ಲೀಟ್ರು. ಇದಕ್ಕೆಲ್ಲ ಇದನ್ನು ಮಾಡಿ ಪಂಪ್ ಮಾಡ್ಕೊಂಡ್ಬಿಡ್ತೀವಿ. ಬೇಕು ಅಂದ್ರೆ ಮತ್ತೆ ಆಮೇಲೆ ಇದರಲ್ಲಿ 35 ಡಿಫ್ರೆಂಟ್ ಪ್ಲಾಂಟ್ಸ್. ಇದು ಪ್ರತಿಯೊಂದೊಂದು ಗಿಡನೂ ಇದೆ. ಚಕ್ಕೆ, ಡ್ರ್ಯಾಗನ್ ಫ್ರೂಟು, ಮಲೆನಾಡು ಗಿಡ ನಾವೇ ಮಾಡ್ಕೊಂಡು ಇರೋರು ಮಾಡೋದು. ಹೌದು ಸರ್, ಇದೆಲ್ಲ ಜೋಕಲ್ಲ ಮಾಡೋದು. ಇದು ಬಂದು ಇದು 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 ಆಪಲ್ ಸರ್ ಮೇಂಟೈನ್ ಮಾಡಿದ. ಇಲ್ಲಿ ನೋಡಿ ಸರ್, ಕುರಿ ಸೆಡ್ಡು 35 ಗಿಡಗಳನ್ನ ಬೇರೆ ಬೇರೆ ಸರ್. ಅದು ನೋಡಿ ಸರ್, ಅಲ್ಲ 4 ಫಲಗಳಿದೆ ಸರ್. ಇದು ನೋಡಿ ಸರ್, ಇದು ನಾರಿ ಸುವರ್ಣ ಅಂತೇಳಿ 2 ಬರೆಯ. ಅದು ಬೇರೆ ಸುವರ್ಣ ಮರಿಯಣ್ಣ, ಇದು ನಾರಿ ಸುವರ್ಣ. ಅದು ಅದರ ತಳಿನೇ ಅದು ನಾರಿ ಸುವರ್ಣ. ಅದು ಸರ್ ಅದು 4 ಇದರಿಂದ ಜೀನಿಂದ ಮಾಡಿದ್ರೆ. ಅದು ನಮ್ಮ ನಾಟಿ, ಆಮೇಲೆ ಬಂಡೂರು ಜೀನ್ ಮಾಡಿ ಅದು ನಾರಿ ಸುವರ್ಣ ಅಂತೇಳಿ ಬರೀ ಇವತ್ತು ನಾನು ಆಸ ಮೈಸೂರು ಪತ್ರಿಕೆ ನಾನು ಜೊತೆಗೆ ಈಗ 4 ಲೇಬರು ನಾನು 2 ಅವರ್ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ. ಏನು ಅನ್ನಿಸ್ತದೆ ಸರಿ, ಸಾವಯವ ಕೃಷಿ ತೋಟ ನೋಡಿದ್ರಿ, ನಿಮ್ಗೆ ಬೇರೆ ತೋಟಕ್ಕೂ ಈ ತೋಟಕ್ಕೂ ಏನು ನಿಮ್ಗೆ ಏನು ಅನ್ನಿಸ್ತು? ವ್ಯತ್ಯಾಸ ಏನಂದ್ರೆ, ಇದು ಇಲ್ಲಿ ನಮಗೆ ಕಣ್ಮುಂದೆ ಕಾಣ್ತಾ ಇರೋದು ಒಬ್ಬ ವ್ಯಕ್ತಿದು ಡೆಡಿಕೇಶನ್, ಡಿವೋಷನ್, ಶ್ರಮ, ಪರಿಶ್ರಮ, ಎಷ್ಟು ಕಷ್ಟಪಟ್ಟು ಯಾವ್ಯಾವ ಥರ ಬೆಳೆಸ್ಬೋದು. 35 ಗಿಡಗಳು ಬೆಳೆಸಿದ್ದಾರೆ, ಬೇರೆ ಬೇರೆ ಟೈಪಲ್ಲಿ ಬೆಳೆಸಿದ್ದಾರೆ. ಅದು ಬಿಟ್ಟು ಅಲ್ಲಿ ಪೋಲ್ಟ್ರಿ ಥರ ಒಂದು ಶೆಡ್ ಮಾಡ್ಕೊಂಡಿದ್ದಾರೆ, ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದಾರೆ. ಸ್ವಂತ ಕೈಯಲ್ಲೇ ಅವರು ಇದು ಕಟ್ಟಿಬಿಟ್ಟು ಕಟ್ಟಡ ಎಲ್ಲ ಕಟ್ಟಿ ಗೋಡೆಗಳು ಅವರೇ ಕಟ್ಕೊಳ್ತಾರೆ. ಈ ಥರ ನಾನು ಎಕ್ಸ್ಪೀರಿಯನ್ಸಲ್ಲಿ ಫಸ್ಟ್ ಟೈಮ್ ಲೈಫಲ್ಲಿ ನೋಡ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಮಾಡಿ ಒಬ್ಬರೇ ಕೂತ್ಕೊಂಡು ಇಷ್ಟು ಮಾಡಿರೋದು ನೆಕ್ಸ್ಟ್ ಇಂಪಾಸಿಬಲ್. ದೇವರು ಅವ್ರು ಚೆನ್ನಾಗಿಟ್ಟಿರಲಿ. ಅವ್ರಿಗೆ ದೇವ್ರ ದಯಿಂದ
13 ಎಕರೆ ಕೊಟ್ಟರು ತಪ್ಪಿಲ್ಲ ಅದು. ಯಾಕಂದರೆ ಅವರು ಅಷ್ಟು ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ, ಪ್ಯಾಷನಿಂದ ಮಾಡ್ತಾ ಇದ್ದಾರೆ, ದುಡ್ಡುಗೋಸ್ಕರ ಅಲ್ಲ. ಇದು ಪ್ಯಾಷನ್ ಅಂತಾರೆ. ಕೆಲವರು ಹುಚ್ಚುತನ ಅಂತೀವಲ್ಲ, ಇದು ಒಂಥರ ಡೆಡಿಕೇಶನ್. ನೋಡಿ, ಯಾರೂ ನಮ್ಮಲ್ಲಿ ಮಾಡ್ತಿಲ್ಲ ಬೋರ್ವೆಲ್ ರೀಚಾರ್ಜ್. ಎಸ್, ಬೋರ್ವೆಲ್ ಯಾರೂ ಮಾಡಲ್ಲ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಅರಿವಿಲ್ಲ. ನೋಡಿ, ಇವತ್ತು ಇನ್ ಕೇಸ್ ನಾವು ಲಾಸ್ಟ್ ಟೈಮು ನಮಗೆ ಜನವರಿಯಲ್ಲಿ ನಾನು ಇಲ್ಲಿ ಕಾಲುವೆಯಿಂದ ಪಂಪ್ ಮಾಡಿದೆ. ಈಗ ನೋಡಿ, ಇಲ್ಲೆಲ್ಲ ಬೋರ್ವೆಲ್ ನಿಂತೋಗಿದೆ, ನಮ್ಮ ಚಿಕ್ಕಪ್ಪುರಪ್ಪದು ಎಲ್ಲ ನಿಂತೋಗಿದೆ. ಬಟ್ ನಂದು ಬರ್ತಾಯಿದೆ, ನೀರು ಬರ್ತಾಯಿದೆ. ಆಮೇಲೆ ಟೆರೆಸ್ ವಾಟರ್ ನಾನು ಒಳಗೆ ಬಿಟ್ಟಿದ್ದೀನಿ. ಟೆರೆಸ್ ವಾಟರ್ ನೀರು ಒಳಗೆ ಬಿಟ್ಟಿದ್ದೀನಿ. ವೇಸ್ಟೇಜ್ ನೀರು ಗುದ್ದಾಡ್ತೀವಿ ನಾವು. ನಮ್ಮ ಅಂಥದ್ದು ನಾನು ನದಿ ಬಿಟ್ಟೋಯ್ತದೆ, ನೀರು ಬಿಟ್ಬಿಟ್ರೆ ನಾವು ಅದನ್ನು ಇನ್ನೊಂದು ಸೋಪ್ ಪಿಟ್ ಅಂತ ಮಾಡಿದ್ವಿ, ಅದನ್ನು ಮಾಡಿದ್ವಿ. ಇಲ್ಲಿ ವೇಸ್ಟೇಜ್ ಎಲ್ಲ ಎರೆ ಗೊಬ್ಬರ ಮಾಡಿದ್ವಿ. ಆಮೇಲೆ ಎರೆ ಜಲ ಮಾಡಿದ್ವಿ, ಜೀವಾಮೃತ. ಯಾವುದು ಇವತ್ತು 7 ವರ್ಷ ಆಯಿತು. ನೀರು ಸರ್ ನಾನು ಗುಂಡಿ ತೆಗೆದು ಗೋಳಿಗಳ ಹಿಂದೆ ನಿಂತಿದ್ದು. ಯಾಕೆ ಅಂದರೆ ಎರೆಹುಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ವಿತ್ ಪ್ಯಾಷನ್ ಆ್ಯಂಡ್ ವಿತ್ ದ ಗೋಲ್ ಟು ಅಚೀವ್ ಪರ್ಫೆಕ್ಷನ್. ಬೋರ್ಗೆ ಮಳೆ ನೀರು ಕೊಯ್ಲೆಲ್ಲ ಅಳವಡಿಸ್ಕೊಂಡಿದ್ದೀರಿ ಮನೆ. ನಮ್ಮ ಟೆರೆಸ್ ವಾಟರ್ ವೇಸ್ಟ್ ಮಾಡಲಿಲ್ಲ, ನಮ್ಮದು ವೇಸ್ಟೇಜ್ ನೀರು ವೇಸ್ಟ್ ಮಾಡಲಿಲ್ಲ, ಅದನ್ನು ಫಿಕ್ಸ್ ಮಾಡಿದ್ವಿ. ಯಾಕೆ ಅಂದರೆ ಅದು ಸತ್ವವನ್ನು ಕೊಡ್ತಾರೆ. ಒಂದು kg ಯೂರಿಯಾದಿಂದ ನಾವು 18 kg ಬೆಳೀತಾ ಇದ್ವಿ. ಈಗ 30 ವರ್ಷ